ಜೈ ಹಿಂದ್ ಸ್ನೇಹಿತರೆ, ಇವತ್ತಿನ ವಿಡಿಯೋದಲ್ಲಿ ಭಾರತ ಸಂವಿಧಾನ ಕುರಿತಾದ ಮೋಸ್ಟ್ ಇಂಪಾರ್ಟೆಂಟ್ ಅಂಡ್ ರಿಪೀಟೆಡ್ ಕ್ವಶನ್ಗಳನ್ನು ವಿವರಣಾತ್ಮಕವಾಗಿ ನೋಡ್ತಾ ಹೋಗೋಣ. ಸೊ ವಿಡಿಯೋವನ್ನು ಸ್ಕಿಪ್ ಮಾಡದೆ ನೋಡಿ ಮತ್ತು ನಮ್ಮ ಚಾನಲ್ ಮೊದಲ ಬಾರಿಗೆ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡೋಕ್ಕೆ ಮರಿಬೇಡಿ ಅಂತ ಹೇಳ್ತಾ ಇವತ್ತಿನ ಸೆಷನ್ ಸ್ಟಾರ್ಟ್ ಮಾಡ್ತಿದ್ದೀವಿ. ಮೊದಲ ಪ್ರಶ್ನೆ ಇರ್ತಿದೆ, ಭಾರತದ ಸಂವಿಧಾನದ ಪ್ರಸ್ತಾವನೆ ಪ್ರಾರಂಭವಾಗುವುದು ಯಾವ ವರ್ಡ್ಗಳಿಂದ? ಸರಿಯಾದ ಉತ್ತರ ಆಪ್ಷನ್ ಬಿ, ವಿ ದ ಪೀಪಲ್ ಆಫ್ ಇಂಡಿಯಾ. ಭಾರತದ ಪ್ರಜೆಗಳಾದ ನಾವು ಅಂತೇಳಿ ಶುರುವಾಗುತ್ತೆ. ಕನ್ನಡದಲ್ಲಿ ನೋಡಿದ್ರೆ ಭಾರತದ ಪ್ರಜೆಗಳಾದ ನಾವು ಅಂತೇಳಿ ಶುರುವಾಗುತ್ತೆ. ಸೊ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ನ ಪ್ರಿಯಾಂಬಲ್ ಬಗ್ಗೆ ತುಂಬ ಇಂಪಾರ್ಟೆಂಟ್ ಅಂಶಗಳಿದೆ. ಏನು ಕೇಳಿದ್ರೆ ಇದನ್ನ ಪ್ರಸ್ತಾವನೆ ಅಥವಾ ಪ್ರಿಯಾಂಬಲ್ ಅಂತ ಕರಿತೀವಿ. ಎನ್.ಎ. ಪಾಲ್ಕಿವಾಲಾ ಅವರು ಸಂವಿಧಾನದ ಪ್ರಸ್ತಾವನೆಯನ್ನ ಐಡೆಂಟಿ ಕಾರ್ಡ್ ಆಫ್ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಅಂತ ಕರೆದ್ರು. ಐಡೆಂಟಿ ಕಾರ್ಡ್ ಆಫ್ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಅಂತೇಳಿ ಕರೆದ್ರು. ಹಾಗೇನೆ ಕೆ.ಎಂ. ಮುನ್ಷಿ ಇದಾರಲ್ಲ, ಕೆ.ಎಂ. ಮುನ್ಷಿ ಏನಂತ ಕರೆದ್ರು ಕೇಳಿದ್ರೆ, ಕೆ.ಎಂ. ಮುನ್ಷಿ ಅವರು ಸಂವಿಧಾನದ ಪ್ರಸ್ತಾವನೆಯನ್ನ ಪೊಲಿಟಿಕಲ್ ಹಾರೋಸ್ಕೋಪಿ ಆಫ್ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಅಂತ ಕರೆದ್ರು. ಪೊಲಿಟಿಕಲ್ ಹಾರೋಸ್ಕೋಪಿ ಆಫ್ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಅಂತ ಕರೆದ್ರು. ನೋಡಿ, ಎನ್.ಎ. ಪಾಲ್ಕಿವಾಲಾ ಅವರು ಸಂವಿಧಾನದ ಪ್ರಸ್ತಾವನೆಯನ್ನ ಐಡೆಂಟಿ ಕಾರ್ಡ್ ಆಫ್ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಅಂತ ಕರೆದ್ರೆ, ಕೆ.ಎಂ. ಮುನ್ಷಿ ಅವರು ಪೊಲಿಟಿಕಲ್ ಹಾರೋಸ್ಕೋಪಿ ಆಫ್ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಅಂತ ಕರೆದ್ರು. ನೋಡಿ, ಈ ಒಂದು ಭಾರತದ ಸಂವಿಧಾನದ ಪ್ರಸ್ತಾವನೆಯಲ್ಲಿ 1976ರಲ್ಲಿ ಇಂಪಾರ್ಟೆಂಟ್ ಅಂಶ ನೋಟ್ ಮಾಡ್ಕೊಳ್ಳಿ, 1976 ಸೋಷಿಯಲಿಸ್ಟ್, ಸೆಕ್ಯುಲರ್ ಮತ್ತು ಇಂಟಿಗ್ರಿಟಿ ಅನ್ನುವಂಥ ಪದಗಳನ್ನು ಸೇರಿಸಲಾಯಿತು. ಸೋಷಿಯಲಿಸ್ಟ್, ಸೆಕ್ಯುಲರ್ ಮತ್ತು ಇಂಟಿಗ್ರಿಟಿ ಅನ್ನುವಂಥ ಪದವನ್ನು ಸೇರಿಸಲಾಯಿತು. ಸೊ ಈ ಪದವನ್ನು ಸೇರಿಸೋದಕ್ಕೆ ಶಿಫಾರಸು ಮಾಡಿದ ಸಮಿತಿ ವೆರಿ ವೆರಿ ಇಂಪಾರ್ಟೆಂಟ್, ನೋಟ್ ಮಾಡ್ಕೊಳ್ಳಿ, ಸರ್ದಾರ್ ಸ್ವರ್ಣ ಸಿಂಗ್ ಕಮಿಟಿ. ಸರ್ದಾರ್ ಸ್ವರ್ಣ ಸಿಂಗ್ ಕಮಿಟಿ ಶಿಫಾರಸಿನ ಮೇಲೆ 1976ರಲ್ಲಿ ಸೋಷಿಯಲಿಸ್ಟ್, ಸೆಕ್ಯುಲರ್ ಮತ್ತು ಇಂಟಿಗ್ರಿಟಿ ಎನ್ನುವಂಥ ಪದಗಳನ್ನು ಸಂವಿಧಾನದ ಪ್ರಸ್ತಾವನೆಯಲ್ಲಿ ಸೇರಿಸಲಾಯಿತು. ಸಂವಿಧಾನದ 44ನೇ ಅಧಿನಿಯಮ ಯಾವುದಕ್ಕೆ ಸಂಬಂಧಿಸಿದೆ? ಸರಿಯಾದ ಉತ್ತರ ಆಪ್ಷನ್ ಬಿ, ಆಸ್ತಿ ಹಕ್ಕನ್ನು ಮೂಲಭೂತ ಹಕ್ಕಿನಿಂದ ತೆಗೆಯುವುದು. ಭಾರತದ ಸಂವಿಧಾನ ರಚನೆಯಾದಾಗ ಆಸ್ತಿ ಹಕ್ಕು ಮೂಲಭೂತ ಹಕ್ಕಿನ ಪಟ್ಟಿಯಲ್ಲಿತ್ತು. ಮೊದಲಿಗೆ 7 ಮೂಲಭೂತ ಹಕ್ಕುಗಳಿತ್ತು. ಸೊ ಆಸ್ತಿ ಹಕ್ಕನ್ನು ತೆಗೆಯೋದ್ರ ಮೂಲಕ ಪ್ರಸ್ತುತ ಪ್ರೆಸೆಂಟ್ ಎಷ್ಟಿದೆ ಕೇಳಿದ್ರೆ 6 ಮೂಲಭೂತ ಹಕ್ಕುಗಳು ಇವೆ. 1978ರಲ್ಲಿ 1978 ಸಂವಿಧಾನಕ್ಕೆ 44ನೇ ತಿದ್ದುಪಡಿ ಮಾಡೋದ್ರ ಮೂಲಕ ಆಸ್ತಿ ಹಕ್ಕನ್ನ ಮೂಲಭೂತ ಹಕ್ಕುಗಳ ಪಟ್ಟಿಯಿಂದ ಕೈ ಬಿಡಲಾಯಿತು. ಹಾಗಾದ್ರೆ ಪ್ರಸ್ತುತ ಆಸ್ತಿ ಹಕ್ಕು ಯಾವ ರೀತಿಯಾದ ಹಕ್ಕಾಗಿದೆ ಕೇಳಿದ್ರೆ, ಇದು ಈಗ ಕಾನೂನಾತ್ಮಕವಾದ ಹಕ್ಕಾಗಿದೆ. ಇದು ಎಲ್ಲಿದೆ ಕೇಳಿದ್ರೆ ಇಂಪಾರ್ಟೆಂಟ್ ಇದೆ, ನೋಟ್ ಮಾಡ್ಕೊಳ್ಳಿ. ಪ್ರಸ್ತುತ ಆಸ್ತಿ ಹಕ್ಕು ಎಲ್ಲಿದೆ, ಸಂವಿಧಾನದ ಯಾವ ವಿಧಿಯಲ್ಲಿದೆ ಕೇಳಿದ್ರೆ 300A ವಿಧಿಯಲ್ಲಿದೆ. ನೋಟ್ ಮಾಡ್ಕೊಳ್ಳಿ, ಇಂಪಾರ್ಟೆಂಟ್ ಇದೆ. ಮೊದಲಿಗೆ ಸಂವಿಧಾನದಲ್ಲಿ 7 ಮೂಲಭೂತ ಹಕ್ಕಿದ್ದು ಪ್ರಸ್ತುತ 6 ಮೂಲಭೂತ ಹಕ್ಕುಗಳಿವೆ. ಯಾಕಂದ್ರೆ 1978ರಲ್ಲಿ ಸಂವಿಧಾನಕ್ಕೆ 44ನೇ ತಿದ್ದುಪಡಿ ತರೋದ್ರ ಮೂಲಕ ಆಸ್ತಿ ಹಕ್ಕನ್ನ ಮೂಲಭೂತ ಹಕ್ಕಿನ ಪಟ್ಟಿಯಿಂದ ತೆಗೆದು ಹಾಕಲಾಯಿತು. ಪ್ರಸ್ತುತ ಆಸ್ತಿ ಹಕ್ಕು ಒಂದು ಕಾನೂನಾತ್ಮಕ ಹಕ್ಕಾಗಿದ್ದು 300A ವಿಧಿಯಡಿಯಲ್ಲಿ ಬರುತ್ತೆ. ಸಂವಿಧಾನದ 86ನೇ ಅಧಿನಿಯಮ ಯಾವುದಕ್ಕೆ ಸಂಬಂಧಿಸಿದೆ? ಸರಿಯಾದ ಉತ್ತರ ಇದು ರೈಟ್ ಟು ಎಜುಕೇಶನ್ ಆಕ್ಟ್ಗೆ ಸಂಬಂಧಪಟ್ಟಿದೆ, ಅಂದರೆ ಶಿಕ್ಷಣದ ಹಕ್ಕಿಗೆ ಸಂಬಂಧಪಟ್ಟಿದೆ. ಸಂವಿಧಾನದ 86ನೇ ಅಧಿನಿಯಮ ಇದನ್ನ 2002ರಲ್ಲಿ ಜಾರಿಗೆ ತರಲಾಯಿತು. 2002ರಲ್ಲಿ ಆರ್ಟಿಕಲ್ 21A ಮೂಲಕ, ಸಂವಿಧಾನದ ವಿಧಿ 21A ಮೂಲಕ 2002ರಲ್ಲಿ 86ನೇ ಅಧಿನಿಯಮವನ್ನು ಜಾರಿಗೆ ತರುವುದರ ಮೂಲಕ, 86ನೇ ತಿದ್ದುಪಡಿ ಮೂಲಕ ಶಿಕ್ಷಣದ ಹಕ್ಕನ್ನು ಜಾರಿಗೆ ತರಲಾಯಿತು. ಇದರ ಅರ್ಥ 6ರಿಂದ 14 ವಯೋಮಾನದ ಮಕ್ಕಳಿಗೆ
6ರಿಂದ 14 ವಯೋಮಾನದ ಮಕ್ಕಳಿಗೆ ಉಚಿತ ಮತ್ತು ಕಡ್ಡಾಯ ಶಿಕ್ಷಣ. ಉಚಿತ ಮತ್ತು ಕಡ್ಡಾಯ ಶಿಕ್ಷಣ ನೀಡುವುದಾಗಿದೆ. ಮೂಲಭೂತ ಕರ್ತವ್ಯಗಳು ಸಂವಿಧಾನದ ಯಾವ ಭಾಗದಲ್ಲಿವೆ? ಸರಿಯಾದ ಉತ್ತರ ಸಂವಿಧಾನದ 4A ಭಾಗದಲ್ಲಿದೆ. 4A ಭಾಗದಲ್ಲಿ ಮೂಲಭೂತ ಕರ್ತವ್ಯಗಳು ಕಂಡುಬರುತ್ತವೆ. ಸಂವಿಧಾನದಲ್ಲಿ, ಭಾರತ ಸಂವಿಧಾನದಲ್ಲಿ ಒಟ್ಟು 11 ಮೂಲಭೂತ ಕರ್ತವ್ಯಗಳನ್ನು ಸೇರಿಸಿದ್ದಾರೆ. 11 ಮೂಲಭೂತ ಕರ್ತವ್ಯಗಳನ್ನು ಸೇರಿಸಿದ್ದಾರೆ. 11 ಮೂಲಭೂತ ಕರ್ತವ್ಯಗಳಿವೆ. ಮಾರಲ್ ಅಬ್ಲಿಗೇಷನ್ ಆಧಾರದ ಮೇಲೆ ಈ ಮೂಲಭೂತ ಕರ್ತವ್ಯಗಳನ್ನು ಸೇರಿಸಲಾಗಿದೆ. ಯಾವ ದೇಶದ ಸಂವಿಧಾನದಿಂದ ರಾಜ್ಯ ನೀತಿ ನಿರ್ದೇಶಕ ತತ್ವಗಳನ್ನು ಆಯ್ದುಕೊಳ್ಳಲಾಗಿದೆ? ಸರಿಯಾದ ಉತ್ತರ ಐರ್ಲೆಂಡ್ ಸಂವಿಧಾನದಿಂದ ರಾಜ್ಯ ನೀತಿ ನಿರ್ದೇಶಕ ತತ್ವಗಳನ್ನು ಆಯ್ದುಕೊಳ್ಳಲಾಗಿದೆ. ಹಾಗಾದರೆ ಐರ್ಲೆಂಡ್ ದೇಶದಿಂದ ಬೇರೆ ಯಾವ ಯಾವ ಅಂಶಗಳನ್ನು ಆಯ್ದುಕೊಳ್ಳಲಾಗಿದೆ ನೋಡ್ತಾ ಹೋದರೆ, ಪ್ರೆಸಿಡೆನ್ಷಿಯಲ್ ಎಲೆಕ್ಷನ್ ಅಂದರೆ ರಾಷ್ಟ್ರಪತಿಗಳ ಚುನಾವಣೆ ವಿಷಯವನ್ನು ಐರ್ಲೆಂಡ್ ಸಂವಿಧಾನದಿಂದ ತೆಗೆದುಕೊಳ್ಳಲಾಗಿದೆ. ಹಾಗೆಯೇ ಅದರ ಜೊತೆಗೆ ರಾಜ್ಯಸಭೆಗೆ ಸದಸ್ಯರ ನಾಮನಿರ್ದೇಶನ, ಕೂಡ ಐರ್ಲೆಂಡ್ ಸಂವಿಧಾನದಿಂದ ತೆಗೆದುಕೊಳ್ಳಲಾಗಿದೆ. ಯಾವ ದೇಶದ ಸಂವಿಧಾನದಿಂದ ರಾಜ್ಯ ಆಯ್ತಲ್ಲ ಇದು ಪ್ರಶ್ನೆ. ಸಂವಿಧಾನದ ಯಾವ ತಿದ್ದುಪಡಿ ಮೂಲಕ ಸೆಕ್ಯುಲರ್ ಎಂಬ ಪದವನ್ನು ಸೇರಿಸಲಾಯಿತು? ಸರಿಯಾದ ಉತ್ತರ ಸಂವಿಧಾನದ 42ನೇ ತಿದ್ದುಪಡಿ ಮೂಲಕ ಸೆಕ್ಯುಲರ್ ಅನ್ನುವಂಥ ಪದವನ್ನು ಸೇರಿಸಲಾಯಿತು. 1976ರಲ್ಲಿ ಈ ತಿದ್ದುಪಡಿ ಆಯಿತು. ಈ ತಿದ್ದುಪಡಿಗೆ ಶಿಫಾರಸು ಮಾಡಿದ್ಯಾರು? ಆಗಲೇ ಹೇಳಿದಾಗೆ ಸರ್ದಾರ್ ಸ್ವರ್ಣ ಸಿಂಗ್ ಕಮಿಟಿ. ಭಾರತ ಲೋಕಸಭೆಯ ಮೊದಲ ಸ್ಪೀಕರ್ ಯಾರು? ತುಂಬಾ ಸರಿ ಕೇಳಿದ್ದಾರೆ ಎಕ್ಸಾಮ್ ಅಲ್ಲಿ ಪ್ರಶ್ನೆಯನ್ನ. ಸರಿಯಾದ ಉತ್ತರ ಆಪ್ಷನ್ ಎ GV ಮಾವಲಂಕರ್. ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್. ಭಾರತದ ಸಂವಿಧಾನವು ಯಾವ ದೇಶದ ಸಂವಿಧಾನವನ್ನು ಅತ್ಯಂತ ಹತ್ತಿರವಾಗಿ ಹೋಲುತ್ತೆ, ಹತ್ತಿರದಿಂದ ಅನುಸರಿಸುತ್ತೆ? ಸರಿಯಾದ ಉತ್ತರ UK ಅಥವಾ ಇಂಗ್ಲೆಂಡ್ ಸಂವಿಧಾನವನ್ನು ಅತ್ಯಂತ ಹತ್ತಿರದಿಂದ ಹೋಲುತ್ತೆ. ನಮ್ಮ ಸಂವಿಧಾನದಲ್ಲಿನ ಸಮಾನತೆ ಹಕ್ಕನ್ನು ಯಾವ ದೇಶದ ಸಂವಿಧಾನದಿಂದ ಆಯ್ದುಕೊಳ್ಳಲಾಗಿದೆ? ಸರಿಯಾದ ಉತ್ತರ ಅಗೇನ್ ಇಂಗ್ಲೆಂಡ್ ಅಥವಾ UK, ಯುನೈಟೆಡ್ ಕಿಂಗ್ಡಮ್. ಯಾವ ವರ್ಷದಲ್ಲಿ ಲೆಕದಿಯು, ಮೆನಿಕಾಯಿ ಮತ್ತು ಅಮಾಂದಿವ ದ್ವೀಪಗಳ ಹೆಸರನ್ನು ಬದಲಾಯಿಸಿ ಲೆಕ್ಕದಿಯು, ಮೆನಿಕಾಯಿ ಮತ್ತು ಅಮಾಂದಿವ ದ್ವೀಪಗಳ ಹೆಸರು ಬದಲಾಯಿಸಿ ಲಕ್ಷದ್ವೀಪ ಅಂತ ಇಡಲಾಯಿತು? ಸರಿಯಾದ ಉತ್ತರ 1973ರಲ್ಲಿ. 1973ರಲ್ಲಿ ಸಂವಿಧಾನಕ್ಕೆ ಸಂಸತ್ ಅಧಿನಿಯಮದ ಮೂಲಕ ಈ ಹೆಸರನ್ನು ಬದಲಾಯಿಸಿ ಲಕ್ಷದ್ವೀಪ ಅಂತೇಳಿ ಇಡಲಾಯಿತು. ಲೋಕಸಭಾ ಸದಸ್ಯರ ಅಧಿಕಾರಾವಧಿ ಎಷ್ಟು ವರ್ಷ? ಸರಿಯಾದ ಉತ್ತರ 5 ವರ್ಷ. ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ಸೊ ಲೋಕಸಭಾ ಸದಸ್ಯರ ಅಧಿಕಾರಾವಧಿ 5 ವರ್ಷ. ಎಮರ್ಜೆನ್ಸಿ ಇದ್ರೆ, ತುರ್ತು ಪರಿಸ್ಥಿತಿ ಇದ್ರೆ ಒಮ್ಮೆಗೆ ಒಂದು ಸಾರಿಗೆ 1 ವರ್ಷದಂತೆ ಹೆಚ್ಚಿಸುತ್ತಾ ಹೋಗ್ಬೋದು, ಅವಕಾಶ ಇದೆ. ಯಾವ ವರ್ಷದಲ್ಲಿ ಭಾರತದ ಸಂವಿಧಾನದಲ್ಲಿ ಮೌಲಿಕ ಕರ್ತವ್ಯಗಳನ್ನು ಸೇರಿಸಲಾಯಿತು? ಸರಿಯಾದ ಉತ್ತರ 1976ರಲ್ಲಿ. 1976ರಲ್ಲಿ ಸಂವಿಧಾನಕ್ಕೆ 42ನೇ ತಿದ್ದುಪಡಿ ತರುವುದರ ಮೂಲಕ ಮೂಲಭೂತ ಕರ್ತವ್ಯಗಳನ್ನು ಸೇರಿಸಲಾಯಿತು. ಇದು ಎಲ್ಲಿದೆ ಕೇಳಿದ್ರೆ, ಯಾವ ಭಾಗದಲ್ಲಿದೆ ಕೇಳಿದ್ರೆ ಮೂಲಭೂತ ಕರ್ತವ್ಯಗಳು ಸಂವಿಧಾನದ 4A ಭಾಗದಲ್ಲಿದೆ. ವಿಧಿ ಯಾವುದು ಕೇಳಿದ್ರೆ 51A. ವೆರಿ ವೆರಿ ಇಂಪಾರ್ಟೆಂಟ್ ಇದೆ, ನೋಟ್ ಮಾಡ್ಕೊಳ್ಳಿ. ಮೂಲಭೂತ ಕರ್ತವ್ಯಗಳು ಸಂವಿಧಾನದ 4A ಭಾಗದ 51A ವಿಧಿಯಡಿಯಲ್ಲಿ ಬರ್ತವೆ. ಇದನ್ನು 1976ರಲ್ಲಿ 42ನೇ ತಿದ್ದುಪಡಿ ಮೂಲಕ ಸೇರಿಸಲಾಯಿತು. ಭಾರತ ಸಂವಿಧಾನವು ಮೊಟ್ಟ ಮೊದಲಿಗೆ ಅಮೆಂಡ್ ಆದ ವರ್ಷ ಯಾವುದು? ಅಮೆಂಡ್ ಮೀನ್ಸ್ ತಿದ್ದುಪಡಿ. ಭಾರತ ಸಂವಿಧಾನ 1951ರಲ್ಲಿಯೇ ತಿದ್ದುಪಡಿ ಆಯಿತು. 1951ರಲ್ಲಿ ಸಂವಿಧಾನದ ವಿಧಿ
15/4 ಮತ್ತು ವಿಧಿ 19/6 ತಿದ್ದುಪಡಿಯ ಮೂಲಕ ಸೇರಿಸಲಾಯಿತು. ಸಂವಿಧಾನದ ಯಾವ ತಿದ್ದುಪಡಿಯ ನಂತರ ಭಾರತದಲ್ಲಿ ಉಚಿತ ಮತ್ತು ಕಡ್ಡಾಯ ಶಿಕ್ಷಣವನ್ನು ಜಾರಿಗೆ ತರಲಾಯಿತು? ಸರಿಯಾದ ಉತ್ತರ ಸಂವಿಧಾನದ 86ನೇ ತಿದ್ದುಪಡಿ ಮೂಲಕ. ಸಂವಿಧಾನದ 86ನೇ ತಿದ್ದುಪಡಿ ಏನು ಹೇಳುತ್ತೆ ಅಂದರೆ 6 ರಿಂದ 14 ವರ್ಷ ವಯೋಮಾನದ ಮಕ್ಕಳಿಗೆ ಉಚಿತ ಮತ್ತು ಕಡ್ಡಾಯ ಶಿಕ್ಷಣ ನೀಡುವುದು ಸರ್ಕಾರದ ಕರ್ತವ್ಯವಾಗಿರುತ್ತೆ. ಸಂವಿಧಾನದ ಕೆಳಗಿನ ಯಾವ ವಿಧಿಯು ಭಾರತದಿಂದ ಹೊರಗಡೆ ಇರುವ ಕೆಲವರಿಗೆ ಭಾರತದ ಪೌರತ್ವವನ್ನು ನೀಡಲಾಗುತ್ತೆ? ಸರಿಯಾದ ಉತ್ತರ ವಿಧಿ 8, ಆರ್ಟಿಕಲ್ 8. ಯಾವ ವರ್ಷದಲ್ಲಿ ಉತ್ತರಾಂಚಲ್ ಎನ್ನುವ ಹೆಸರನ್ನು ಬದಲಾಯಿಸಿ ಉತ್ತರಾಖಂಡ್ ಅಂತೇಳಿ ಇಡಲಾಯಿತು? ಸರಿಯಾದ ಉತ್ತರ 2007ರಲ್ಲಿ ಈ ಒಂದು ಉತ್ತರಾಂಚಲ್ ಹೆಸರನ್ನ ಬದಲಾಯಿಸಿ ಉತ್ತರಾಖಂಡ್ ಅಂತ ಇಡಲಾಯಿತು. ಉತ್ತರಾಖಂಡ್ ರಾಜ್ಯ ಭಾರತದ 27ನೇ ರಾಜ್ಯ. ಇದು ರಚನೆಯಾಗಿದ್ದು ಯಾವಾಗ ಕೇಳಿದ್ರೆ ಉತ್ತರಾಖಂಡ್ ರಾಜ್ಯ ರಚನೆಯಾಗಿದ್ದು 2000ನೇ ಇಸ್ವಿಯಲ್ಲಿ. ಸಂವಿಧಾನದ ಯಾವ ತಿದ್ದುಪಡಿಯು GSTಗೆ ಸಂಬಂಧಿಸಿದೆ? ಸರಿಯಾದ ಉತ್ತರ 101ನೇ ತಿದ್ದುಪಡಿ. GST ಅಂದರೆ ಗೂಡ್ಸ್ ಅಂಡ್ ಸರ್ವಿಸ್ ಟ್ಯಾಕ್ಸ್. ಗೂಡ್ಸ್ ಅಂಡ್ ಸರ್ವಿಸ್ ಟ್ಯಾಕ್ಸ್. ಇಡೀ ದೇಶದಲ್ಲಿ ಏಕರೂಪ ಟ್ಯಾಕ್ಸ್ ಅನ್ನು ಮಾಡುವ ಉದ್ದೇಶದಿಂದ GST ತರಲಾಯಿತು. ಒನ್ ನೇಷನ್ ಒನ್ ಟ್ಯಾಕ್ಸ್ ಅಂತ ಹೇಳ್ತೀವಿ ನಾವು ಇದನ್ನ. ಒನ್ ನೇಷನ್ ಒನ್ ಟ್ಯಾಕ್ಸ್, ಒಂದು ದೇಶ ಒಂದು ತೆರಿಗೆ ಅಂತ. ಭಾರತದಲ್ಲಿ ಹೊಸ ರಾಜ್ಯ ಸ್ಥಾಪನೆಯು ಯಾವ ಅನುಸೂಚಿಗೆ ಸಂಬಂಧಿಸಿದೆ? ಸರಿಯಾದ ಉತ್ತರ ಮೊದಲ ಅನುಸೂಚಿಗೆ ಸಂಬಂಧಿಸಿದೆ, 1ನೇ ಅನುಸೂಚಿಗೆ ಸಂಬಂಧಿಸಿದೆ. ಭಾರತದಲ್ಲಿ ಒಟ್ಟು ಸಂವಿಧಾನದಲ್ಲಿ 12 ಅನುಸೂಚಿಗಳಿವೆ. 12 ಅನುಸೂಚಿಗಳಿವೆ. ಭಾರತದ ಸಂಸತ್ತಿನ ಮೇಲ್ಮನೆಯನ್ನು ಏನೆಂದು ಕರೆಯುತ್ತಾರೆ? ಸರಿಯಾದ ಉತ್ತರ ರಾಜ್ಯಸಭೆ ಅಂತ ಕರೀತಾರೆ. ಸಂಸತ್ತಿನ ಮೇಲ್ಮನೆಯನ್ನು ರಾಜ್ಯಸಭೆ ಅಂತ ಕರೀತಾರೆ. ಇದಕ್ಕೆ ಆಯ್ಕೆಯಾಗಕ್ಕೆ ಅರ್ಹ ವಯಸ್ಸು 30 ವರ್ಷ, ಮಿನಿಮಮ್ 30 ವರ್ಷ ಆಗಿರ್ಬೇಕಾಗಿರುತ್ತೆ. ಇದೊಂದು ಶಾಶ್ವತ ಸದನ. ಇದರ ಸದಸ್ಯರ ಅಧಿಕಾರಾವಧಿ 6 ವರ್ಷ. ರಾಜ್ಯಸಭೆಯ ಸದಸ್ಯರು ಎಷ್ಟು ವರ್ಷದ ಅವಧಿಗೆ ಆಯ್ಕೆ ಆಗ್ತಾರೆ? ಆಗಲೇ ಹೇಳಿದಾಗೆ 6 ವರ್ಷದ ಅವಧಿಗೆ ಆಯ್ಕೆ ಆಗ್ತಾರೆ. ರಾಷ್ಟ್ರಪತಿಗಳು ಎಷ್ಟು ಜನ ಸದಸ್ಯರನ್ನ ರಾಜ್ಯಸಭೆಗೆ ಆಯ್ಕೆ ಮಾಡ್ತಾರೆ? ಸರಿಯಾದ ಉತ್ತರ 12 ಜನ ಸದಸ್ಯರನ್ನ ಆಯ್ಕೆ ಮಾಡ್ತಾರೆ. ಸಂವಿಧಾನದ ವಿಧಿ 80 ಹೇಳುತ್ತೆ, ವಿಧಿ 80ರ ಪ್ರಕಾರ ರಾಜ್ಯಸಭೆಗೆ ಒಟ್ಟು 250 ಜನ ಸದಸ್ಯರು ನೇರವಾಗಿಯೂ 12 ಜನ ಸದಸ್ಯರು ನಾಮಕರಣ ಮಾಡುವುದರ ಮೂಲಕ ಆಯ್ಕೆ ಆಗೋದಕ್ಕೆ ವಿಧಿ ಆರ್ಟಿಕಲ್ 80 ಅವಕಾಶ ಮಾಡಿಕೊಡುತ್ತೆ. ಡಯಟ್ ಎಂಬುದು ಯಾವ ದೇಶದ ಸಂಸತ್ತಿನ ಹೆಸರು? ಸರಿಯಾದ ಉತ್ತರ ಜಪಾನ್ನ ಸಂಸತ್ತಿನ ಹೆಸರು. ಸೊ ಬೇರೆ ಬೇರೆ ದೇಶಗಳ ಸಂಸತ್ತಿನ ಹೆಸರನ್ನು ನೋಡೋದಾದ್ರೆ ಚೀನಾದ ಸಂಸತ್ತಿನ ಹೆಸರು, ಚೀನಾದ ಸಂಸತ್ತು ನ್ಯಾಷನಲ್ ಪೀಪಲ್ಸ್ ಕಾಂಗ್ರೆಸ್, ನ್ಯಾಷನಲ್ ಪೀಪಲ್ಸ್ ಕಾಂಗ್ರೆಸ್. ಹಾಗೇನೆ USA ಸಂಸತ್ತಿನ ಹೆಸರನ್ನು ನೋಡೋದಾದ್ರೆ ಕಾಂಗ್ರೆಸ್. ಹಾಗೇನೆ UK ಯುನೈಟೆಡ್ ಕಿಂಗ್ಡಮ್ ಪಾರ್ಲಿಮೆಂಟ್. ಇನ್ನು ಇಸ್ರೇಲ್ ನೆಸೆಟ್. ಸೊ ಈ ರೀತಿಯಾಗಿ ಬೇರೆ ಬೇರೆ ದೇಶದ ಸಂಸತ್ತಿನ ಹೆಸರು ಬೇರೆ ಬೇರೆ ರೀತಿಯಾಗಿರುತ್ತೆ. ಸಂವಿಧಾನದಲ್ಲಿ ಒಟ್ಟು ಎಷ್ಟು ಅನುಸೂಚಿಗಳಿವೆ? ಸರಿಯಾದ ಉತ್ತರ 12 ಅನುಸೂಚಿಗಳಿವೆ. ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ಈ ಕೆಳಗಿನ ಯಾರು ಉಪರಾಷ್ಟ್ರಪತಿ ಆಗದೆ ನೇರವಾಗಿ ಭಾರತದ ರಾಷ್ಟ್ರಪತಿಯಾದರು? ಸರಿಯಾದ ಉತ್ತರ ನೀಲಂ ಸಂಜೀವ ರೆಡ್ಡಿ. ನೀಲಂ ಸಂಜೀವ ರೆಡ್ಡಿ ಅವರು ಭಾರತದ 6ನೇ ರಾಷ್ಟ್ರಪತಿ. ಸೊ ನೀಲಂ ಸಂಜೀವ ರೆಡ್ಡಿ ಅವರು 1977ರಿಂದ 82ರವರೆಗೆ ಭಾರತದಲ್ಲಿ ರಾಷ್ಟ್ರಪತಿಗಳಾಗಿ ಕಾರ್ಯನಿರ್ವಹಿಸ್ತಾರೆ. ಈ ಸೆಷನ್ ಕೊನೆಯ ಪ್ರಶ್ನೆ ಇರ್ತಿದೆ, ಸಂವಿಧಾನದ 8ನೇ ಅನುಸೂಚಿಯಲ್ಲಿ ಈ ಕೆಳಗಿನ ಯಾವ ಭಾಷೆ ಸೇರಿಸಲಾಗಿಲ್ಲ? ಯಾವ ಭಾಷೆ ಇಲ್ಲ ಅಂತ. ಆಪ್ಷನ್ಸ್ ಈ ರೀತಿದೆ, ಇಂಗ್ಲಿಷ್, ಕೊಂಕಣಿ, ಸಿಂಧಿ, ಕಾಶ್ಮೀರಿ.
ಸರಿಯಾದ ಉತ್ತರವನ್ನು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಮತ್ತು ನಮ್ಮ ಚಾನಲ್ ಮೊದಲ ಬಾರಿಗೆ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡೋಕ್ಕೆ ಮರಿಬೇಡಿ ಅಂತ ಹೇಳ್ತಾ ಇವತ್ತಿನ ಸೆಷನ್ ಕಂಪ್ಲೀಟ್ ಮಾಡ್ತಾ ಇದ್ದೀವಿ. ಜೈ ಹಿಂದ್.